ಅದು ಮನೆ ಆಗಿರಲಿ ಅಥವಾ ಸರ್ಕಾರಿ ಕಚೇರಿ ಆಗಿರಲಿ, ಸ್ವಚ್ಛತೆ ಪ್ರತಿಯೊಬ್ಬರ ಜವಾಬ್ದಾರಿ. ಕಚೇರಿಯನ್ನು ಶುಚಿಗೊಳಿಸುವುದು ಕೇವಲ ಸ್ವಚ್ಛತಾ ಸಿಬ್ಬಂದಿಯ ಜವಾಬ್ದಾರಿ ಅಲ್ಲ, ಅಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರ ಜವಾಬ್ದಾರಿ. ತೆಲಂಗಾಣ ಸಚಿವ ಜೂಪಲ್ಲಿ ಕೃಷ್ಣರಾವ್ ಈ ತತ್ವವನ್ನು ಆಚರಣೆಗೆ ತಂದು ಉತ್ತಮ ಮಾದರಿಯನ್ನು ಕೂಡ ಅವರು ಸೆಟ್ ಮಾಡಿರುವಂಥದ್ದು. ಅವರು ತಹಶೀಲ್ ಕಚೇರಿಯಲ್ಲಿನ ಕೊಳಕು ಶೌಚಾಲಯವನ್ನು ಶುಚಿಗೊಳಿಸಿದರು. ಶುಕ್ರವಾರ ಅವರು ಅಂದರೆ ನಿನ್ನೆ ನಾಗರ್ ಕರ್ನೂಲ್ ಜಿಲ್ಲೆಯ ಪೆಟ್ಟವೆಲ್ಲಿ ಮಂಡಲ ಕೇಂದ್ರಕ್ಕೆ ಭೇಟಿ ನೀಡಿ ಶೌಚಾಲಯವನ್ನು ಪರಿಶೀಲಿಸಿದರು. ಅದು ಕೊಳಕಾಗಿದ್ದರಿಂದ ಸಚಿವರು ಸ್ವತಃ ಅದರ ಮೇಲೆ ನೀರು ಸಿಂಪಡಿಸಿ ಶುಚಿಗೊಳಿಸಿದರು. ಸರ್ಕಾರಿ ಕಚೇರಿಯಲ್ಲಿ ಇಂತಹ ಪರಿಸ್ಥಿತಿ ಹೇಗೆ ಸಂಭವಿಸಬಹುದು? ಅವರು ಅಧಿಕಾರಿಗಳ ಮೇಲೆ ತಮ್ಮ ಕೋಪವನ್ನು ಕೂಡ ವ್ಯಕ್ತಪಡಿಸಿದರು. ಜೂಪಲ್ಲಿ ಕೃಷ್ಣರಾವ್ ತೆಲಂಗಾಣದ ನಿಷೇಧ ಮತ್ತು ಅಬಕಾರಿ, ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವರಾಗಿದ್ದಾರೆ. ಪೇಟಲಾವೆಲ್ಲಿ ಮಂಡಲದಲ್ಲಿರುವ ಕಂದಾಯ ಕಚೇರಿಯ ಅನಿರೀಕ್ಷಿತ ತಪಾಸಣೆಯ ಸಮಯದಲ್ಲಿ ಅವರು ವೈಯಕ್ತಿಕವಾಗಿ ಕೊಳಕು ಶೌಚಾಲಯವನ್ನು ಶುಚಿಗೊಳಿಸಿದ್ರು. ಸಚಿವರು ಪೂರ್ವ ಸೂಚನೆ ಇಲ್ಲದೆ ಕಂದಾಯ ಕಚೇರಿಗೆ ಭೇಟಿ ನೀಡಿ ಸೌಲಭ್ಯಗಳನ್ನು ಮತ್ತು ಕೆಲಸದ ವಾತಾವರಣವನ್ನು ಪರಿಶೀಲಿಸಿದರು. ವರದಿಗಳ ಪ್ರಕಾರ ಶೌಚಾಲಯಗಳ ಕಳಪೆ ನಿರ್ವಹಣೆಯ ಬಗ್ಗೆ ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಶೌಚಾಲಯಗಳಲ್ಲಿನ ಕೊಳಕಿನಿಂದ ಅಸಹ್ಯಗೊಂಡ ಜೂಪಲ್ಲಿ ಕೃಷ್ಣರಾವ್ ಶೌಚಾಲಯಗಳನ್ನು ಸ್ವಚ್ಛಗೊಳಿಸುವ ಜವಾಬ್ದಾರಿಯನ್ನು ಸ್ವತಃ ವಹಿಸಿಕೊಂಡರು. ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಸ್ವಚ್ಛತೆ ಮತ್ತು ಸರಿಯಾದ ನಿರ್ವಹಣೆಯ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಸಾರ್ವಜನಿಕ ಕಚೇರಿಗಳು ಸ್ವಚ್ಛ ಮತ್ತು ಆರೋಗ್ಯಕರವಾಗಿರುವಂತೆ ಮತ್ತು ನೌಕರರು ಮತ್ತು ಸಂದರ್ಶಕರಿಗೆ ಮೂಲಭೂತ ಸೌಕರ್ಯಗಳನ್ನು ಸರಿಯಾಗಿ ನಿರ್ವಹಿಸುವಂತೆ ಸಚಿವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಶೌಚಾಲಯವನ್ನು ಸ್ವತಃ ಸ್ವಚ್ಛಗೊಳಿಸುವ ಮೂಲಕ ಸ್ವಚ್ಛತಾ ಉಪಕ್ರಮಗಳಿಗೆ ಯಾವುದೇ ಹುದ್ದೆ ಅಥವಾ ಶಿಷ್ಟಾಚಾರ ಅಗತ್ಯವಿಲ್ಲ ಎಂಬ ಸಂದೇಶವನ್ನು ಅವರು ರವಾನಿಸಿದರು. ಅವರ ಕ್ರಮವು ಸರ್ಕಾರಿ ಕಚೇರಿಗಳಲ್ಲಿ ಸ್ವಚ್ಛತೆ ಮತ್ತು ಜವಾಬ್ದಾರಿಯ ಸಂಸ್ಕೃತಿಯನ್ನು ಉತ್ತೇಜಿಸುವಂತೆ ಕಾಣುತ್ತದೆ. ಸಚಿವ ಜೂಪಲ್ಲಿ ಕೃಷ್ಣರಾವ್ ಅವರ ಕ್ರಮದ ವಿಡಿಯೋವನ್ನು ಮತ್ತು ಫೋಟೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆಯ ವಿಷಯವಾಗಿವೆ. ಆದರೆ ಇದು ಕೇವಲ ಸೋಷಿಯಲ್ ಮೀಡಿಯಾ ಗಿಮಿಕ್ ಆಗಬಾರ್ದು. ಇದು ದಿನನಿತ್ಯದ ಜೀವನದಲ್ಲಿ ಸಚಿವರು ಅಳವಡಿಸಿಕೊಳ್ಬೇಕು ಮತ್ತು ಆಯಾ ಇಲಾಖೆಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದಾಗ ಮಾತ್ರ ಇದು ನೈಜ ರೂಪದಲ್ಲಿ ಕೂಡ ಕಾರ್ಯರೂಪಕ್ಕೆ ಬರುವಂಥದ್ದು. ಇಲ್ಲ ಅಂದರೆ ಬರೀ ಒಂದು ದಿನದ ಸೋಷಿಯಲ್ ಮೀಡಿಯಾ ಗಿಮಿಕ್ ಮಾತ್ರ ಆಗ್ಬೋದು.